ಹಾಗೆ ಮೈಸೂರು ಜಿಲ್ಲಾ ಸಹ ಉಸ್ತುವಾರಿ. ಇವತ್ತು ಏನು ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಬಂದಿದ್ದೇವೆ. ವಿಚಾರ ಏನು ಅಂದರೆ, ಮೈಸೂರಿನಲ್ಲಿ ದೊಡ್ಡ ಹಗರಣ ನಡೆದಿದೆ. ಅಂದರೆ ಚಿನ್ನದ ಕುಖ್ಯಾತಿನೇ ಪಡೆದಿರುವಂತಹ ಚಿನ್ನತಂಬಿ ಎಂಬ ಒಬ್ಬ ವ್ಯಕ್ತಿ ಮೈಸೂರಿನ ಜನರು ಹಾಗೆ ಸುತ್ತಮುತ್ತಲಿನ ಜಿಲ್ಲೆಯ ಜನರಿಗೆ ಮೋಸ ಮಾಡುವಂತಹ ಹಗರಣ ಏನಿದೆ, ಇದು ದೊಡ್ಡ ಮಟ್ಟದ ಹಗರಣ. ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಈ ತವರು ಜಿಲ್ಲೆಯಲ್ಲೇ ಇಂತಹ ವ್ಯಕ್ತಿ ಇಂತಹ ಮೋಸಗಳನ್ನ ಮಾಡ್ತಾ ಇದ್ದಾನೆ ಅಂದರೆ ಇದು ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ. ಎಷ್ಟೋ ಜನ ನೊಂದಿರೋ ಅಂಥವರು, ಚಿನ್ನ ಕಳ್ಕೊಂಡಿರೋ ಅಂಥವರು ಮುಖ್ಯಮಂತ್ರಿಗಳಿಗೆ ಪತ್ರದ ಮುಖಾಂತರ ಕೊಟ್ಟಿರೋಂಥ ಉದಾಹರಣೆಗಳಿವೆ. ಹಾಗಾಗಿ ಯಾವುದೇ ಥರ ಇಲ್ಲಿ ಅನುಕೂಲ ಆಗಿಲ್ಲ. ಆದ್ದರಿಂದ ಮೈಸೂರಿನ ಏನು ಲಸ್ಕರ್ ಏನು ಇವರು ಆಯುಕ್ತರಿದ್ದಾರೆ, ಏನು ಸೀಮಾ ಲಟ್ಕರ್ ಅವರು, ಅವರ ನೇತೃತ್ವದಲ್ಲಿ ಇವಾಗ ತನಿಖೆ ನಡೀತಾ ಇದೆ. ಹಾಗಾಗಿ ಈ ತನಿಖೆಯನ್ನು ನಾವು CBIಗೆ ವಹಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೇವೆ. ಹಾಗಾಗಿ ರಾಜ್ಯದ ಜನ ಇಂತಹ ಗೋಲ್ಡ್ ಕಂಪನಿಗಳಲ್ಲಿ ಏನು ಚಿನ್ನವನ್ನು ಮಡಗಿ ನೀವು ಮೋಸಕ್ಕೊಳಗಾಗಬೇಡಿ. ಯಾಕಂದರೆ ನೀವು ಯಾವುದೋ ಒಂದು ನಿಮ್ಮ ಮಕ್ಕಳನ್ನ ಸ್ಕೂಲ್ ಸೇರಿಸೋದಿರ್ಬೋದು, ಮದುವೆ ವಿಚಾರಕ್ಕೆ ಇರ್ಬೋದು, ಹಾಗೆ ಹಾಸ್ಪಿಟ್ಲ್ ವಿಚಾರಕ್ಕೆ ಇರ್ಬೋದು, ಏನೋ ಕಮ್ಮಿ ಬಡ್ಡಿ ದರದಲ್ಲಿ ಗೋಲ್ಡನ್ನ ನಾವು ಮಡಿಕತ್ತೀವಿ ಅನ್ನೋ ಅಡ್ವರ್ಟೈಸ್ಮೆಂಟ್ ಹೆಂಗೆ ಕೊಡ್ತಾರೆ. ಇಂಥ ಮೂರ್ಖರನ್ನ ನೀವು ನಂಬಿ ನೀವು ಕೂಡ ಮೂರ್ಖರಾಗ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ಯಾವುದೇ ಕಂಪನಿಗಳಾಗಲಿ ನೀವು ಚಿನ್ನವನ್ನು ಮಡಗಬೇಕಾದ್ರೆ ಸರ್ಕಾರದ ಅಧೀನದಲ್ಲಿರಬೇಕು ಅಂತ ಬ್ಯಾಂಕ್ಗಳಿಗೆ ನೀವು ಮಡಗಿ. ಇಂಥ ನೀವು ಬ್ಯಾಂಕ್ಗಳಿಗೆ ಮಡಗಿದ್ರೆ ನೀವು ಇವತ್ತು ಏನು ಅನ್ಯಾಯಕ್ಕೊಳಗಾಗಿದ್ದೀರಿ, ಈ ಅನ್ಯಾಯಕ್ಕೆ ಒಳಗಾಗಿರೋಂತಹ ನಿಮ್ಮೆಲ್ಲರೂ ಕೂಡ ಕಿವಿ ಮಾತು ಹೇಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಇಂಥ ಕೆಲಸಗಳನ್ನು ಮಾಡಬೇಡಿ. ಹಾಗಾಗಿ ನಾವು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸೈನಿಕರು ಇವತ್ತು ನಾವು ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಬಂದಿದ್ದೀವಿ. ಅವರಿಗೆ ನಾವು CBI ತನಿಖೆಗೆ ಒಳಪಡಿಸಿ ನೀವು ಇದನ್ನು ಕೊಡಿ ಅಂತ ನಾವು ಅವರಿಗೆ ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ನಮಸ್ತೆ ಕನ್ನಡಿಗರೇ, ಮೈಸೂರು ಜನತೆಗೆ ಒಂದು ಮನವಿ. SDJ ಗೋಲ್ಡ್ ಕಂಪನಿ ಇದು ಪ್ರಥಮವಾಗಿ ಇಡಿಕೆಗುಡ್ಡಲ್ಲಿ ಪ್ರಾರಂಭ ಮಾಡಿರ್ತಾರೆ. ಪ್ರಾರಂಭದ ದಿನಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿದ್ದಂಥ ಈ SDJ ಗೋಲ್ಡ್ ಕಂಪನಿ ಮಾಲೀಕ ಹೊರ ರಾಜ್ಯದವನು ಅಂತ ತಿಳ್ಪಟ್ಟಿದ್ದೇವೆ. ಹಾಗೆ ಸಾರ್ವಜನಿಕರಲ್ಲಿ ಅತಿ ಕಮ್ಮಿ ಬಡ್ಡಿಯಲ್ಲಿ ಅತಿ ಹೆಚ್ಚು ಹಣ ಸಿಗುತ್ತೆ ಅಂತ ಹೇಳಿ ಬೇರೆ ಕಡೆ ಇಟ್ಟಂಥ ಚಿನ್ನವನ್ನು ಇವರೇ ಬಿಡಿಸ್ಕೊಂಡ್ಬಂದು ಇವರ ಕಂಪ್ನಿಯಲ್ಲೇ ಇಟ್ಟು ಮತ್ತೆ ಜನಗಳಿಗೆ ಒಂದು ಮೋಸ ಮಾಡುವಂಥ ಕೃತ್ಯವನ್ನು ಎಸಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಏನು ಕಂಪ್ನಿಯವರು ಇದ್ದಾರೆ, ತಕ್ಷಣವೇ ಜನಗಳು ಸ್ವಲ್ಪ ಗಲಾಟೆ ಮಾಡ್ತಿರೋದು ಗೊತ್ತಾಯ್ದ ತಕ್ಷಣವೇ ಶ್ರೀರಾಮ್ಪುರದಲ್ಲಿ ಮತ್ತೆ ಒಂದು DJS ಕಂಪ್ನಿ ಅಂತ ತೆಗಿತಾರೆ. SDJ ಗೋಲ್ಡ್ ಕಂಪ್ನಿ ಹೋಗಿ DJS ಗೋಲ್ಡ್ ಕಂಪ್ನಿ ಅಂತ ಮತ್ತೆ ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ ನಿಮಿಷಾಂಬ ಜ್ಯುವೆಲರ್ಸ್ ಅಂತ ಒಂದು ಮತ್ತೆ ಪ್ರಾರಂಭ ಮಾಡ್ತಾರೆ. ಅದಲ್ದೇ ಸಾರ್ವಜನಿಕರ ದುಡ್ಡಿಗೂ ಮೋಸ ಮಾಡಿ ಪಕ್ಕದಲ್ಲಿ ಒಂದು ಯಾವುದೋ ಒಂದು ನರಸಿಂಹ ಜ್ಯುವೆಲರ್ಸ್ ಅಂತ ಮಾಡಿರ್ತಾರೆ. ಮತ್ತು ಹೋಟ್ಲು ಕೂಡ ಒಂದು ಮಾಡಿದ್ದಾರೆ, ಒಂದು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಾರ್ವಜನಿಕ ದುಡ್ಡಲ್ಲಿ ಮೋಸ ಮಾಡಿದ ದುಡ್ಡಲ್ಲಿ. ಸೊ ಅದು ಯಾರೋ ಒಂದು ನಟಿನೂ ಕರೆಸಿದ್ರು ಅಲ್ಲಿಗೆ ಅದು ಪ್ರಾರಂಭ ಓಪನ್ ಮಾಡಲಿಕ್ಕೆ. ಸೊ ಜನಗಳು ಬಹಳ ಎಚ್ಚೆತ್ಕೋಬೇಕು. ಯಾಕಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ, ಅಲ್ಲಿ ಮಡಿಗೆ ಭಾಳ ಕಮ್ಮಿಯಲ್ಲಿ ಬಡ್ಡಿಯಲ್ಲಿ ಸಿಗುತ್ತೆ, ದುಡ್ಡು ಜಾಸ್ತಿ ಸಿಗುತ್ತೆ. ಆಸೆಗೋಸ್ಕರ ಇಂಥ ಫ್ರಾಡ್ ಕಂಪ್ನಿಗಳಲ್ಲಿ ಗೊತ್ತಿಲ್ಲದೇ ನೀವು ಇಟ್ಟೆ ಹಣ ಕಳ್ಕೊಳ್ಳೋ ಬದಲು ವಿಚಾರ ಮಾಡಬೇಕು. ನೀವು ಸಾರ್ವಜನಿಕರು ಯಾರ್ಯಾರು ಮೋಸ ಆಗಿದ್ದೀರಿ, ಮೈಸೂರು ಜನತೆಯನ್ನು ಸುಮಾರು ಜನ ಮೋಸ ಆಗಿದ್ದಾರೆ. ಹೊರ ರಾಜ್ಯದಲ್ಲಿ ಹೊರ ಜಿಲ್ಲೆದವರು ಮೋಸ ಆಗಿದ್ದಾರೆ, ಹೊರ ರಾಜ್ಯದವರು ಬಂದು ಮೋಸ ಆಗಿದ್ದಾರೆ. ಯಾರ್ಯಾರು ಇವತ್ತು ಇದ್ದೀರಿ ಅವರೆಲ್ಲ ಬಂದು ಸಂಪೂರ್ಣವಾಗಿ ನಮ್ಮ KRS ಪಾರ್ಟಿ ಏನಿದೆ, ನಮ್ಮ ರಾಜ್ಯದ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಹಾಗೂ ನಮ್ಮ ಎಲ್ಲ ಮೈಸೂರು ಜಿಲ್ಲೆಯ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಕೇಂದ್ರದ ಸಮ್ಮುಖದಲ್ಲಿ ಇವತ್ತು ನಾವು ಮನವಿ ಪತ್ರನ ಕೊಡಕ್ಕೆ ಬಂದಿದ್ದೇವೆ ಸಂಬಂಧಪಟ್ಟಂತ CBI ಅವರಿಗೆ ಅಧಿಕಾರಿಗಳಿಗೆ. ಸೊ ಹಾಗಾಗಿ ಯಾರ್ಯಾರು ವಂಚನೆ ಒಳಗಾಗಿದ್ದೀರಿ ದಯವಿಟ್ಟು ಬನ್ನಿ, ನಮ್ಮ KRS ಪಕ್ಷದ ಪಾರ್ಟಿ ಆಫೀಸಿಗೆ ಬನ್ನಿ. ತಮ್ಮ ಏನು ರಸೀದಿಗಳು ಕೊಟ್ಟಿದ್ದಾರೆ ಪ್ರತಿಯೊಂದು ತಂದು ಒಂದು ಜೆರಾಕ್ಸ್ ಅನ್ನು ಕೊಡಿ. ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆಗಿ ಏನೇನು ಯಾರು ತೊಂದರೆ ಆಗಿದೆ ಸಾರ್ವಜನಿಕರಿಗೆ ನ್ಯಾಯ ಸಿಗುವಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡುತ್ತೆ ಅನ್ನತಕ್ಕಂಥ ನಾನು ವಿಶ್ವಾಸವನ್ನು ಹೇಳ್ತಿದ್ದೇನೆ. ಹಾಗೆ ಯಾರ್ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟವರು ಭಾಗಿಯಾಗಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಕಾನೂನು ರೀತಿಯಲ್ಲಿ ಶಿಕ್ಷೆ ಒಳಗಾಗಲಿ,
ಯಾರ್ಯಾರು ಚಿನ್ನವನ್ನು ಕಳ್ಕೊಂಡಿದ್ದಾರೆ ಆ ಚಿನ್ನವನ್ನು ಮತ್ತೆ ಮರಳಿ ಪಡೀಲಿ. ಅಕಸ್ಮಾತ್ ಆ ಚಿನ್ನ ಕೊಡಕ್ಕಾಗ್ಲಿಲ್ವಾ, ಆ ಚಿನ್ನಕ್ಕೆ ಏನು ಬೆಲೆ ಇದೆ ಅದು ಹಣವನ್ನು ಕೊಡುವಂತ, ವಾಪಸ್ ಕೊಡುವಂತ ಸಾರ್ವಜನಿಕ ಆಗಲಿ ಅಂತೇಳಿ ನಾನು ಈ ಮೂಲಕ ನಾನು ನಮ್ಮ ಪಕ್ಷದ ಪರವಾಗಿ ಕಂಪ್ಲೀಟ್ ಆಗಿ ಏನಿದೆ ನಮ್ಮ ಸೈನಿಕರ ಪರವಾಗಿ ನಾವು ಇವತ್ತು ನಮ್ಮ ಪ್ರಾದೇಶಿಕ ಕಚೇರಿಗೆ ಬಂದಿದ್ದೇವೆ. ಹಾಗಾಗಿ ಸಂಪೂರ್ಣವಾಗಿ ಇವತ್ತು ನಮ್ಮ ಅಧ್ಯಕ್ಷರು, ರಾಜ್ಯದ ಉಪಾಧ್ಯಕ್ಷರಿದ್ದಾರೆ, ಅವ್ರ ಸಮ್ಮುಖದಲ್ಲಿ ಮತ್ತೆಲ್ಲ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ನಾವು ಒಂದು ಮನವಿಯನ್ನು ಕೊಡಕ್ಕೆ ಬಂದಿದ್ವಿ. ಹಾಗಾಗಿ ಇವತ್ತೇನು ಸಂಪೂರ್ಣವಾಗಿದೆ, ನಾವು ಸಾರ್ವಜನಿಕರ ಪರವಾಗಿರುತ್ತೆ ನಮ್ಮ ಪಕ್ಷ ಅಂತ ಹೇಳ್ತಾ ನಾನು ಇವತ್ತು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ KRS. ಬಡವರಿಗೆ ಚಿನ್ನ ಇಟ್ಟವರಿಗೆ ನ್ಯಾಯ ಸಿಗೋದಿಲ್ಲ. ಅವರು ಬಂಧಿಸ್ತಾರೆ, ಏನೋ ಕಾನೂನು ಪ್ರಕ್ರಿಯೆ ನಡೀತದೆ, ಅವನು ನಾಳೆ ದಿನ ಬೇಲ್ ಮೇಲೆ ಈಚೆ ಬರ್ತಾನೋ ಮತ್ತೊಂದಾಗುತ್ತೆ, ಅದು ನಮಗೆ ಬೇಕಾಗಿಲ್ಲ. ಇದು ಸಾವಿರಾರು ಕೋಟಿ ರೂಪಾಯಿ ಒಂದು ಹಗರಣ ಅಂತಾನೆ ನಾವು ನಮ್ಮ ಮೈಸೂರಿನ ಜನ ಮತ್ತು ಮಾಧ್ಯಮದವರೆಲ್ಲ ಬಿಂಬಿಸ್ತಾ ಇದ್ದಾರೆ ಆಗಿರುವಂತದ್ದು. ಹಾಗಾಗಿ ಇದರ ಬಗ್ಗೆ ಸೂಕ್ತವಾದ ಕೇಂದ್ರದ ಒಂದು ಯಾವುದಾದ್ರೂ ಒಂದು ತನಿಖೆ ಸಂಸ್ಥೆಯನ್ನ ತಾವು ಒಂದು ಡೈರೆಕ್ಷನ್ ಕೊಟ್ಟು ಅದನ್ನ ಸೂಕ್ತವಾಗಿ ತನಿಖೆ ಮಾಡಿದಾಗ ಮಾತ್ರ ಈ ಹಿಂದೆ ಇರುವಂತಹ ಹಗರಣದ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದು ಸೂಕ್ತವಾಗಿ ಎಲ್ರಿಗೂ ಗೊತ್ತಾಗುತ್ತೆ. ಒಂದು, ಆತನ ಹೆಸರಿನಲ್ಲಿ ಯಾವ್ಯಾವ ಪ್ರಾಪರ್ಟಿಗಳನ್ನ ಈಗ ಅವನು ಏನೋ ಸಾರ್ವಜನಿಕರಲ್ಲಿ ಮೋಸ ಮಾಡಿ ಅವನು ತೆಗೆದಿರುವಂತಹ ಪ್ರಾಪರ್ಟಿಗಳನ್ನ ಆದಷ್ಟು ಬೇಗ ಮುಟ್ಟುಗೋಲು ಹಾಕಬೇಕು. ಆ ಮುಟ್ಟುಗೋಲು ಹಾಕೊಂಡು ಅದನ್ನ ಹರಾಜು ಮಾಡಿ ಏನು ಚಿನ್ನವನ್ನ ಕಳೆದುಕೊಂಡಿರೋ ಅದನ್ನ ಮರುಗಳಿಸಬೇಕು ಅನ್ನೋದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಹೋರಾಟ. ಹಾಗಾಗಿ ಇವತ್ತು ಪ್ರಾದೇಶಿಕ ಕಚೇರಿ ಆಯುಕ್ತರಿಗೆ ನಾವು ಮನವಿಯನ್ನ ಕೊಡ್ಲಿಕ್ಕೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂತಹ ಸೋಮಸುಂದರ್ ಸರ್ ಅವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಸಹ ಉಸ್ತುವಾರಿಗಳಾದಂತಹ ರವೀಂದ್ರರವರು ಎಲ್ಲರೂ ಇವತ್ತು ನಮ್ಮ ಸೇನಾನಿಗಳು ಮತ್ತೆ ಕ್ಷೇತ್ರವಾರು ಅಧ್ಯಕ್ಷರುಗಳು ಮತ್ತೆ ಕಾರ್ಯದರ್ಶಿಗಳು ಪದಾಧಿಕಾರಿಗಳೆಲ್ಲ ಬಂದಿರುವಂತದ್ದು. ಹಾಗಾಗಿ ನಾವು ಈಗ ಅವ್ರಿಗೆ ಮನವಿಯನ್ನ ಕೊಟ್ಟು ಕುಲಂಕುಷವಾಗಿ ಈಗ ನೊಂದವರು ಸಹ ದಾವಣಗೆರೆಯಿಂದ ಮತ್ತೆ ತುಮಕೂರಿನಿಂದ ಬಂದಿದ್ದಾರೆ, ಅವ್ರಿಗೂ ಸಹ ನಾವು ಮಾತಾಡಿಸುವಂತ ಕೆಲಸವನ್ನ ಮಾಡ್ತೇವೆ. ಹಾಗಾಗಿ ಈ ಮನವಿಯ ನಾವು ಕೊಟ್ಟಾದ್ಮೇಲೆ ಈ ಯಾವ ರೀತಿ ಕ್ರಮವನ್ನ ನಮ್ಮ ಆಯುಕ್ತರು ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಹಾಗಾಗಿ ಸಾರ್ವಜನಿಕರು ಇಂಥ ನೊಂದಂತ ಕುಟುಂಬಗಳಿಗೆ ಈ ರೀತಿಯ ಒಂದು ಏನು ಮೋಸ ಆಗ್ತಾ ಇದೆ ರಾಜ್ಯದಲ್ಲಿ ಮತ್ತೆ ಜಿಲ್ಲೆಯಲ್ಲಿ, ಇದರ ಬೆಂಬಲಕ್ಕೆ ತಾವು ನಿಲ್ಲಬೇಕು. ಇದು ಇನ್ನು ಬೇರೆ ಯಾವುದೇ ಜಿಲ್ಲೆಯಲ್ಲಾಗ್ಲಿ ರಾಜ್ಯಗಳಲ್ಲಾಗ್ಲಿ ಮರುಕಳಿಸದೇ ಇರೋ ತರ ನೋಡ್ಕೋಬೇಕು, ಸಾರ್ವಜನಿಕರು ಎಚ್ಚೆತ್ಕೋಬೇಕು ಅನ್ನೋದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಜಾಗೃತೆಯ ಸಂದೇಶವಾಗಿದೆ. ಹಾಗಾಗಿ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಈಗ ನಾವು ಆಯುಕ್ತರು ಬಂದ ತಕ್ಷಣ ಮನವಿಯನ್ನು ಕೊಟ್ಟು ಮತ್ತೆ ನಾವು ನಿಮ್ಮ ಸಂಪರ್ಕಕ್ಕೆ ಬರ್ತೇವೆ. ಬಂಧುಗಳೇ, ಧನ್ಯವಾದಗಳು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಪೂರ್ಣಿಮಾ ಅಂತ. ಸೇಮ್ ಫೆಬ್ರವರಿ 7ನೇ ತಾರೀಕು ನಾನೊಂದು ರೆಪ್ಯೂಟೆಡ್ ನ್ಯೂಸ್ ಚಾನಲ್ನಲ್ಲಿ ಈ ಒಂದು ಫ್ರಾಡ್ ಕಂಪನಿಯ ಆ್ಯಡ್ಸ್ ನೋಡಿ ನಾನು ಎಜುಕೇಟೆಡ್ ಆದರೂ ಕೂಡ ಏನೋ ಜಾಸ್ತಿ ಕೊಡ್ತಾರೆ ಅನ್ನೋ ಒಂದು ಆಸೆಗೋಸ್ಕರ ಇಲ್ಲಿಗೆ ಬಂದು ಫ್ರಾಡ್ ಆಯಿತು ಫೆಬ್ರವರಿ 7ನೇ ತಾರೀಕು. ಇದಾದ್ಮೇಲೆ ನನಗೆ ಬೇರೆ ಪ್ರಪಂಚಕ್ಕೆ ಬಂದಿರೋ ತರ ಫೀಲ್ ಆಯ್ತು. ಏನ್ ನಡೀತಿದೆ ಇಲ್ಲಿ, GST ಇಲ್ಲ, ಯಾವ್ದೋ ಗೋಡನ್ ಕರ್ಕೊಂಡು ಹೋಗ್ತಿದ್ದಾರೆ, ಯಾವ್ದೇ ತರದ ಒಂದು ಆಫೀಸ್ ಅಟ್ಮಾಸ್ಫಿಯರೇ ಇಲ್ಲ, ಏನೋ ಒಂದು ದೊಡ್ಡ ಗೋಡನ್ ತರ ಇದೆ. ನನಗೆ ಭಯ ಆಗಿ ನಾನು ನನ್ನ ಹಸ್ಬೆಂಡ್ ಅಲ್ಲಿಂದ ಹೋದ್ವಿ. ಸೊ ನನ್ ತರನೇ ಬೇರೆ ಯಾರಿಗೂ ಆಗ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಆಫ್ಟರ್ 2 ಡೇಸ್ ನಾನೊಂದು ಚಿಕ್ಕದಾಗ ಒಂದು ವಿಡಿಯೋ ಕೊಟ್ಟೆ ಕಲಾ ಮಾಧ್ಯಮ ಪರಂ ಸರ್, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಕಾಲ್ ಮಾಡಿದ ತಕ್ಷಣ ಅವ್ರು ನಂಗೆ ರೆಸ್ಪಾಂಡ್ ಮಾಡಿದ್ರು. ಅದಾದ್ಮೇಲೆ ನಾನು ತುಂಬಾ ಮೋಟಿವೇಟ್ ಆದೆ, ಟ್ರಿಗರ್ ಆದೆ. ನನ್ನ ಕಮೆಂಟ್ಸ್ ಒಂದು 1200 ಕಮೆಂಟ್ಸ್ ಅಲ್ಲಿ ಒಂದು 250 ಕಮೆಂಟ್ಸ್ ಸೇಮ್ ಬಂದಿದೆ. ಮೇಡಮ್ ನೀವು ಯಾವ ತರ ಫೇಸ್ ಮಾಡಿದ್ರು ಅದೇ ತರ ನಮಿಗೂ ಆಗಿದೆ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಫೆಬ್ರವರಿ 7th ಇಂದ ಇಲ್ಲಿವರೆಗೂ ನಾನು ಇದರ ವಿರುದ್ಧ ಮನೇಲೆ ಕುತ್ಕೊಂಡು ಫೈಟ್ ಮಾಡಿರ್ಬೋದು. ಒಬ್ಬೊಬ್ಬರನ್ನೇ ನಾನು ಕಲೆ ಹಾಕೊಂಡು ಇವು ವಿಕ್ಟಿಮ್ಸ್ಗಳನ್ನೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ನಾವು ಲಾಸ್ಟ್ 1 ಮಂತ್ ಬ್ಯಾಕ್ ಕಮಿಷನರ್ ಆಫೀಸ್ ಮುಂದೆ ಒಂದು ಪ್ರೊಟೆಸ್ಟ್ ಮಾಡಿದ್ವಿ, ಚಿಕ್ಕದಾಗಿ ಪ್ರೊಟೆಸ್ಟ್ ಮಾಡಿದ್ವಿ ಈ ಒಂದು ಹಗರಣದ ಬಗ್ಗೆ, ಈ ಒಂದು ಸ್ಕ್ಯಾಮ್ ಬಗ್ಗೆ. ಸೊ ಇದರಲ್ಲಿ ನನ್ನ ಟೀಮ್ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಮೈಸೂರಲ್ಲಿರೋ ಶೋಭಾ ಅವರು ಸಾಲುಂಡಿನಲ್ಲಿ ಸ್ಟೇಯಿಂಗ್ ಇದ್ದಾರೆ, ಅವ್ರು ನನಗೆ ತುಂಬಾ ಸಾಥ್ ಕೊಟ್ರು, ನನಗೆ ಧೈರ್ಯನೂ ಕೊಟ್ಟಿದ್ದಾರೆ. ನಾವಿಬ್ರು ಸೇರ್ಕೊಂಡು ಏನಾದ್ರು ಮಾಡೋಣ ಇದನ್ನ ಅಂತ ಹೇಳಿ ನಮಗೆ ಸಾಥ್ ಕೊಟ್ರು. ಸೊ ಕಮಿಷನರ್ ಆಫೀಸ್ ಪ್ರೊಟೆಸ್ಟ್ ಆದ್ಮೇಲೆ ನಮಗೆ ನಿಜವಾಗ್ಲೂ ಖುಷಿ ಆಯ್ತು. ಸತತ ನನಗೆ ಇರೋ ಬಿಲ್ ಪ್ರಕಾರ ಅಂದ್ರೆ ನನ್ನ ಹತ್ರ ಬಂದಿರೋ ದಾಖಲೆ ಪ್ರಕಾರ 2012 ಇಂದ ಹಿಡಿದು ಇವತ್ತವರೆಗೂ ನನ್ನ ಹತ್ರ ದಾಖಲೆ ಇದೆ. ದಾಖಲೆ ಅಂದ್ರೆ ಚಿನ್ನತಂಬಿ ಕೊಟ್ಟಿರೋ ಬಿಲ್ಸ್. ಸತತ 14 ವರ್ಷದಿಂದ ಮೈಸೂರಲ್ಲಿ ಈ ಸ್ಕ್ಯಾಮ್ ನಡೀತಿದೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ.
ನಿಯರ್ ಟು ನಮ್ಮ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳ ಮನೆ ಪಕ್ಕನೇ ಈ ಅಂಗಡಿ ಇದೆ. ನನಗೆ ಇದೆಲ್ಲ ಆಮೇಲೆ ಗೊತ್ತಾಯ್ತು. ಸೊ ನಾವೆಲ್ಲ ಪ್ರೊಟೆಸ್ಟ್ ಆದ್ಮೇಲೆ ಅವ್ರನ್ನ ಇಮಿಡಿಯೇಟ್ ಆಗಿ CCBಗೆ ಕಸ್ಟಡಿಗೆ ತಗೊಂಡ್ರು. ಅದಾದ್ಮೇಲೆ ಬೆಳವಣಿಗೆ ನಿಮ್ಮೆಲ್ರಿಗೂ ಗೊತ್ತಿದೆ. ನಾನು ಒಂದೇ ಒಂದು ನೇರವಾಗಿ ಕ್ವಶನ್ ಮಾಡ್ತೀನಿ. ಸಣ್ಣ ಪುಟ್ಟ ಕಳ್ತನ, ಸಣ್ಣ ಪುಟ್ಟದ ಮೊಬೈಲ್ ಇದೆಲ್ಲ ಕಳ್ದಾಗ, ಕಳ್ಳ ಸಿಕ್ಕಿದಾಗ ಎಷ್ಟ್ ಚೆನ್ನಾಗಿ ನೀವು ಇದ್ ಮಾಡ್ತೀರಾ, ಪ್ರೆಸ್ ಮೀಟ್ ಮಾಡ್ತೀರಾ, ಎಲ್ರಿಗೂ ತೋರಿಸ್ತೀರಾ ನಾವೇನೋ ಒಂದು ಸಾಧನೆ ಮಾಡಿದೀವಿ ಅಂತ. ಯಾಕೆ ಚಿನ್ನತಂಬಿ ಕೇಸಲ್ಲಿ ಇದಾಗ್ತಿಲ್ಲ? ಏನಕ್ಕೆ ಹೈಡ್ ಮಾಡ್ತಿದ್ದೀರಾ? ಏನಕ್ಕೆ ಹೈಡ್ ಮಾಡ್ತಿದ್ದೀರಾ ಇದನ್ನ? ಈಗ ಒಂದು 2-3 ಡೇಸ್ ಬ್ಯಾಕ್ ರೆಪ್ಯೂಟೆಡ್ ನ್ಯೂಸ್ ಚಾನೆಲ್ಗಳಲ್ಲಿ ಬಂದಿದೆ. ಯಾಕೆ ಇಲ್ಲಿವರೆಗೂ ಇದು ಮುಚ್ಚುಮರೆಯಾಗಿ ನಡೀತಿತ್ತು? ನನಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ 1 ಗ್ರಾಮ್ ಗೋಲ್ಡ್ ಕೂಡ ರಿಕವರಿ ಆಗಿಲ್ವಂತೆ. ಇಷ್ಟು ಜನದ್ದು ನಮ್ಮ ಹತ್ರನೇ 200 ಜನ ಇದ್ದಾರೆ ನಮ್ಮ ಗ್ರೂಪ್ ಅಲ್ಲಿ. CCB ಒಂದು 200 ಜನ ಆಯ್ತು, 500 ಜನನೇ ಅನ್ಕೊಳ್ಳಿ. 500 ಜನದ ಚಿನ್ನ ಏನಾಯ್ತು? ಎಲ್ಲಿ ಗ್ರಫ್ಟ್ ಆಗಿದೆ? ಎಲ್ಲಿ ಹೋಯ್ತು ಚಿನ್ನ? ಬಡವ್ರ ಚಿನ್ನ ಏನಾಯ್ತು? ಪ್ಲೆಡ್ಜ್ ಅಂತ ಇಟ್ಕೊಳ್ಳೋದು, ಸೇಲ್ ಅಂತ ಮಾಡೋದು, ಎಲ್ರಿ ಹೋಯ್ತು ಚಿನ್ನ? ಇದನ್ನ ಯಾರು ಕ್ವಶನ್ ಮಾಡ್ತಿಲ್ವಾ? ಹೀಗೆ ನೀವು ಬಿಟ್ರೆ ಇದು ಎಲ್ಲಿ ಹೋಗುತ್ತೆ? ಇದು ಎಲ್ಲಿ ಹೋಗಿ ಮುಟ್ಟುತ್ತೆ? ಬಡವ್ರಿಗೆ ಹೇಗೆ ನ್ಯಾಯ ಸಿಗುತ್ತೆ? ಕುವೆಂಪು ನಗರ ಪೊಲೀಸ್ ಸ್ಟೇಷನ್, ನಜರಾಬಾದ್, ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಏನ್ ಮಾಡ್ತಿದ್ದೀರಾ? ಯಾರೇ ನಿಮಗೆ ರೈಟ್ಸ್ ಕೊಟ್ಟಿದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಟ್ಲ್ಮೆಂಟ್ ಮಾಡ್ಬೇಕು ಅಂತ? ನಾನ್ ಸೆಟ್ಲ್ಮೆಂಟ್ ತಗೊಂಡಿದ್ದೀನಿ. ಲಕ್ಷ್ಮೀಪುರ ACP ಸ್ಟೇಷನ್ ಅಲ್ಲಿ ನನಗೆ ಫೈನಲ್ ಸೆಟ್ಲ್ಮೆಂಟ್ ಆಗಿದೆ, ದುಡ್ಡಿನ ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ. ಆಕ್ಚುಲಿ 20,000 ಮೇಲೆ ಕ್ಯಾಶ್ ಒಂದು ಇದ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು, ಇಟ್ಸ್ ಅಫೆನ್ಸ್. ಅದು ಏನಿದ್ರು ನೀವು ಆನ್ಲೈನ್ ಅಥವಾ ಬ್ಯಾಂಕ್ ರಿಲೇಟೆಡ್ ಆತರ ಮಾಡ್ಬೇಕೇ ಹೊರ್ತು ಸೆಟ್ಲ್ಮೆಂಟ್ ಮಾಡೋದು ಇದು ರಾಂಗ್ ಥಿಂಗ್. ಅದು ಇಷ್ಟು ವರ್ಷ ಸೆಟ್ಲ್ಮೆಂಟ್ ಮಾಡ್ಕೊಂಡು ಕುವೆಂಪು ನಗರ ಪೊಲೀಸ್ ಸ್ಟೇಷನ್, ನಜರಾಬಾದ್, ನನಗೆ ನಜರಾಬಾದ್ ಬಗ್ಗೆ ಗೊತ್ತಿಲ್ಲ, ನನಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ಹೇಳ್ತೀನಿ. ನಜರಾಬಾದ್ ಜೊತೆಗೆ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಸರ್? ಐ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಿಮಗೆ ಯಾರಿಗೂ ಇಷ್ಟು ವರ್ಷದಿಂದ ಏನೂ ಗೊತ್ತಿಲ್ವಾ? ಆಶ್ಚರ್ಯ ಆಗ್ತಿದೆ. ನಾವು ಸೀಮಾ ಲಟ್ಕರ್ ಮೇಡಮ್ಗೆ ನಾವು ಒಂದು ಪೆಟಿಷನ್ ಕೊಡಕ್ ಹೋದಾಗ ನಾವೊಂದು 45 ಮೆಂಬರ್ಸ್ ಬಂದಿದ್ವಿ. ಅವರು ಏನೂ ಗೊತ್ತಿಲ್ಲ ಅನ್ನೋ ತರ ನೀವು ಬರ್ಕೊಂಡ್ರಲ್ಲ. ಹಂಗಾದ್ರೆ ನಿಮಗೇನು ಗೊತ್ತಿಲ್ವಾ? ನಮ್ಮಿಂದ ಗೊತ್ತಾಗ್ಬೇಕಾಗಿತ್ತ? ಸಂತೋಷ, ನಮ್ಮಿಂದನೇ ಗೊತ್ತಾಗಿದೆ. ಇದು ಪಬ್ಲಿಕ್ ಇಂದಾನೇ ಗೊತ್ತಾಗಿದೆ. ಒಂದಲ್ಲ ಒಂದ್ ದಿವಸ ಪಬ್ಲಿಕ್ ದಂಗೆ ಹೇಳ್ತಾರೆ ಅನ್ನೋ ಭಯ ಇರ್ಲಿಲ್ಲ ನಿಮ್ಗೆ. ಇವತ್ತು ದಂಗೆ ಎದ್ದಿದ್ದಾರೆ. ಇದಕ್ಕೆ ನಮ್ಗೆ ಶಾಶ್ವತ ಪರಿಹಾರ ಬೇಕು. ನೊಂದವ್ರಿಗೆ ಚಿನ್ನ ವಾಪಸ್ ಬೇಕು, ಅಥವಾ ಚಿನ್ನದ ರೂಪದಲ್ಲಿ ಹಣ ವಾಪಸ್ ಬೇಕು. ಯಾವುದೇ ಕಾರಣಕ್ಕೂ ನಾವ್ ಇದನ್ನ ಬಿಡಲ್ಲ. ಇದನ್ನ ಉಗ್ರ ಹೋರಾಟ ಅಂತೂ ನಾನಂತೂ ಮಾಡ್ತೀನಿ. ರೋಡಲ್ಲಿ ಮೆರವಣಿಗೆ ಮಾಡ್ತೀವಿ, ಚಿನ್ನ ತಂಬಿ ಫೋಟೋ ಇಟ್ಕೊಂಡು. ರೋಡಲ್ಲಿ ನಾನಂತೂ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಇದರಿಂದ ನ್ಯಾಯ ಸಿಗ್ಬೇಕು. ತಿಳ್ಕೊಳ್ದೇ ಇರ್ತಕ್ಕಂಥದ್ದು ಅಂದ್ರೆ ಇವತ್ತಿನ ಸಮಾಜದ ಆಗು ಹೋಗುಗಳನ್ನ ಯಾರೂ ಅಧ್ಯಯನ ಮಾಡದೇ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ ಮನೇಲಿ ಬೆಂಕಿ ಬಿದ್ದಿಲ್ಲ, ಪಕ್ಕದ ಮನೇಲಿ ಬೆಂಕಿ ಬಿದ್ದಿದೆ, ನಮ್ಗೇನು ಅನ್ನೋ ಒಂದು ಸೌಜನ್ಯತೆಗೆ ಎಲ್ಲಾ ಕೂಡ ಬಂದಿದ್ದಾರೆ. ಈ ಬಂದಿರೋ ಮನಸ್ಥಿತಿನೇ ಇವತ್ತು ನಮ್ಮ ಈ ಒಂದು ಇದಕ್ಕೆ ಕಾರಣ. ಮೇಲಾಗಿ ಈ ಒಂದು ಸ್ಕ್ಯಾಮ್ ನಡೀಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ನಮ್ಮ ಅಲ್ಲಿ ತೊಡಗಿಸಿರ್ತಕ್ಕಂಥ ಅಂದ್ರೆ ಚಿನ್ನವನ್ನ ಅಡವಿಟ್ಟಿರ್ತಕ್ಕಂಥ ಸಾಮಾನ್ಯ ನಾಗರಿಕರೇನೋದಕ್ಕೆ ಅನ್ನೋದನ್ನ ನಾನು ಸ್ಪಷ್ಟಪಡಿಸ್ತೀನಿ. ಯಾಕೆಂತಂದ್ರೆ ಈ ಗಾಳ ಹಾಕಿ ಮೀನ್ ಹಿಡಿಯುವಂತ ಸಂಸ್ಕೃತಿ ಈಗ್ಲೆಲ್ಲ ಆಗ್ಲಿಂದೂ ಬಂದಿದೆ. ಅದು ನಮ್ಮ ಜನರಿಗೆ ಗೊತ್ತಿದ್ರು ಕೂಡ ಅದನ್ನ ಮತ್ತೆ ಮತ್ತೆ ಫಾಲೋ ಮಾಡೋ ಅಂತ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಂಡ್ ಬಂದಿರೋದು ಒಂದು ನಮ್ಮ ಒಂದು ವಿಷಾದವಾದ ಸಂಗತಿ, ಬಹಳ ಬೇಜಾರಾಗುವಂತ ಸಂಗತಿ. ಈ ನಿಟ್ಟಿನಲ್ಲಿ ಬೇಲಿನೇ ಎದ್ದು ಹೊಲ ಮೇಯುತ್ತೆ ಅನ್ನೋ ಹಾಗೆ ನಮ್ಮಲ್ಲಿ ಈ ಸಂಸ್ಕೃತಿಯನ್ನ ಆವಾಗ್ಲಿಂದನೂ ಮುಂದುವರ್ಸ್ಕೊಂಡೇ ಬಂದಿದ್ದಾರೆ. ಯಾರನ್ನೂ ಕೂಡ ಕೇರ್ ಮಾಡೋವಂಥದ್ದಿಲ್ಲ. ಒಂದು ಮೆಮೊರಾಂಡಮ್ ಕೊಡಕ್ ಹೋದ್ರೆ ಅಲ್ಲಿ ಅವ್ರನ್ನ ಅದೇ ರೀತಿಯಲ್ಲಿ ಬೇರೆ ಒಂದು ಯಾವುದೋ ಒಂದು ತೀರಾ ಕೆಟ್ಟ ರೀತಿಯಲ್ಲಿ ನಡ್ಸ್ಕೊಳ್ತಕ್ಕಂಥದ್ದು. ಮತ್ತೆ ಎಲ್ಲ ಆಫೀಸ್ ಅಧಿಕಾರಿಗಳು ಕೂಡ ಇವತ್ತು ಯಾರಿಗೂ ಕಿವಿಗೊಟ್ಟು ಸ್ಪಂದಿಸದೇ ಇರತಕ್ಕಂಥದ್ದು ಮುಖ್ಯವಾದ ಕಾರಣ. ಸ್ಪಂದಿಸದೇ ಇರೋದ ಕಾರಣ ಏನು ಅಂತಂದ್ರೆ, ಕೆಟ್ಟ ಆಡಳಿತ ಇರ್ತಕ್ಕಂಥ ಸರ್ಕಾರ. ಈ ಸರ್ಕಾರದಲ್ಲೇ ಕೆಟ್ಟದು ಅನ್ನೋದು ಎದ್ದು ಕಾಣ್ತಾ ಇದೆ. ಪ್ರತಿಯೊಂದನ್ನು ಕೂಡ ಈಗ ಎಲ್ಲಾ ರೀತಿಯಲ್ಲೂ ಇವತ್ತಿನ ಸಂದರ್ಭದಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ಒಂದು ಕರೆಂಟ್ ಬಿಲ್ ಆಗಲಿ ಅಥವಾ ನೀರಿನ ಬಿಲ್ ಆಗಲಿ, ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹಾಕತಕ್ಕಂಥ ಒಂದು ಕೆಲವೊಂದು ರಿಜಿಸ್ಟ್ರೇಷನ್ ಇದು ಪೇಮೆಂಟ್ಗಳಾಗಲಿ, ಇವುಗಳನ್ನೆಲ್ಲ ಹೆಚ್ಚುವರಿ ಮಾಡಿ ಹೇಗೆ ಇವರು 1 ರೂಪಾಯಿಯನ್ನ ಸಾರ್ವಜನಿಕರಿಗೆ ಕೊಟ್ಟು ಇವರು 10 ರೂಪಾಯಿಯನ್ನ ಯಾವ ರೀತಿ ಸಂಪಾದನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಗೊತ್ತಿಲ್ಲದೆ ರೀತಿ ಅನ್ನೋ ರೀತಿ ಇವತ್ತು STJ ಗೋಲ್ಡ್ ಅಂದ್ರೆ ಮೀನ್ಸ್ ಚಿನ್ನತಂಬಿ ಅಂತಕ್ಕಂಥ ವ್ಯಕ್ತಿ ಇವತ್ತು ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ, ಅದು ಅಲ್ಲದೆ ಬೇರೆ ರಾಜ್ಯದ ಜನತೆಗೂ ಮಾಡಿದ್ದಾರೆ ಅನ್ನೋ ಒಂದು ವದಂತಿ ಬರ್ತಾ ಇದೆ. ತಮಿಳುನಾಡಿನಲ್ಲೂ ಕೂಡ ಇದಾಗಿದೆ ಅಂತ ಅನಿಸಿದೆ, ಅಂದ್ರೆ ಬಂದಿದೆ ಆ ಮಾಹಿತಿ. ತಮಿಳುನಾಡಿನಲ್ಲೂ ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಫ್ರಾಡ್ಗಳು ನಡೀತಾ ಇರೋದ್ರಿಂದ ಇದು ಚಿಕ್ಕದು ಅಂತ ಅವ್ರು ಭಾವಿಸಿ ಅವ್ರು ಯಾವುದೇ ರೀತಿಯಲ್ಲೂ ಕ್ರಮ ಕೈಗೊಂಡಿಲ್ಲ. ಅವ್ರು ಕೈಗೊಳ್ಳೋದಿಲ್ಲ. ಯಾಕೆಂತಂದ್ರೆ
ಆ ಸರ್ಕಾರನೂ ಕೂಡ ಹಾಗೆ, ತಮಿಳಿನ ಜನತೆನೂ ಅಷ್ಟೇ ಸಾಮಾನ್ಯವಾಗಿ ಅಲ್ಲಿ 80 ಭಾಗದ ಇದು ಇದೇ ತರ ನಡೀತಾ ಇದೆ ಆಗ್ಲಿಂದನೂ. ನನ್ನ ಚಿಕ್ಕ ವಯಸ್ಸಿನಿಂದನೂ ಕೇಳ್ತಾ ಬರ್ತಾ ಇದೀವಿ. ಅದು ಆದ್ರೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಮೈಸೂರಿನಲ್ಲಿ ಈ ಸಂಗತಿ ನಡೀತದೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ಅದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ವಿಷಾದಕರ. ಹಾಗಾಗಿ ಇನ್ನು ಮುಂದೆ ಯಾರೇ ಆದರೂ ನಮ್ಮ ಸಾರ್ವಜನಿಕರು ಈ ಒಂದು ಸಂಗತಿಗಳನ್ನ ಕಿವಿಗೊಡದೆ ಬೇಲಿನಿ ಗೆದ್ದು ಹೊಲ ಮೇಯುತ್ತೆ ಅನ್ನೋ ಒಂದು ಸರ್ಕಾರವನ್ನು ನಂಬದೆ ಅಧಿಕಾರಿಗಳನ್ನ ಯಾವ ರೀತಿ ನಾವು ಬಳಸ್ಕೋಬೇಕು ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಾವು ಸ್ಪಂದಿಸಿ ಒಳ್ಳೆ ಅಧಿಕಾರಿಗಳಿಗೆ ಶ್ಲಾಘನೆಯನ್ನ ನೀಡ್ತಾ ಕೆಟ್ಟ ಅಧಿಕಾರಿಗಳನ್ನು ನಾವು ದೂಷಿಸೋದ್ರ ಮುಖಾಂತರ ಇನ್ ಮುಂದೆ ಸಾಗಿ ನಮ್ಮ KRS ಪಕ್ಷದ ಜೊತೆ ಕೈ ಜೋಡಿಸಬೇಕು ಅನ್ನೋದು ನಮ್ಮ ಒಂದು ಆಸೆಯಾಗಿದೆ. ಎಲ್ಲಾ ರೀತಿಯಲ್ಲೂ ನಾವು ಸಹಕಾರ ಕೊಟ್ಟು ತಮಗೆ ಈ ಒಂದು ನ್ಯಾಯವನ್ನ ಒದಗಿಸ್ಕೊಡ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತೀವಿ. ಜೊತೆಗೆ ಸಾರ್ವಜನಿಕರು ಈ ವಿಷಯದಲ್ಲಿ ಮುಂದೆ ಬರ್ತಕ್ಕಂಥ ಸಣ್ಣ ಪುಟ್ಟ ಎಲೆಕ್ಷನ್ಗಳಾಗಿರ್ಬೋದು, ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು, ಅಥವಾ ವಿಧಾನಸಭಾ ಕ್ಷೇತ್ರದಲ್ಲಾಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಯಾವುದೇ ವ್ಯಕ್ತಿಗಳು ನಿಂತರೂ ಕೂಡ ಅವರಿಗೆ ಸ್ಪಂದಿಸಿ ನಮ್ಮ ಒಂದು ಕರ್ನಾಟಕದಲ್ಲಿ ಕೊನೆಯದಾಗಿ 2 ಸೀಟ್ಗಳನ್ನ ನೀವು ವಿಧಾನಸಭಾ ಕ್ಷೇತ್ರದಿಂದ ನಮಗೆ ಕೊಟ್ರೆ ಖಂಡಿತ ಇಡೀ ಕರ್ನಾಟಕದ ಸರ್ಕಾರವನ್ನೇ ಯಾವುದೇ ಸರ್ಕಾರ ಇದ್ರು ಬುಡಮೇಲು ಮಾಡುವಂತ ಒಂದು ಶಕ್ತಿ ನಮ್ಗಿದೆ, ಕರ್ನಾಟಕ ರಾಷ್ಟ್ರೀಯ ಪಕ್ಷಕ್ಕೆ ಇದೆ ಅನ್ನೋದು ಒಂದು ಭಾವನೆಯಿಂದ ಈ ಸಂದರ್ಭದಲ್ಲಿ ತಮ್ಗೆಲ್ಲ ಹೇಳ್ತಾ ಇದನ್ನ ತಾವು ಕಂಟಿನ್ಯೂ ಮಾಡಬೇಕು, ಒಳ್ಳೆ ತರದಲ್ಲಿ ಬೆಳೆಸಬೇಕು. ಸರ್ಕಾರ ನಮ್ಮ KRS ಪಕ್ಷ ಬೆಳಿಲಿಕ್ಕೆ ನೀವು ಇನ್ನೂ ಒಳ್ಳೆ ರೀತಿಯಲ್ಲಿ ಬಂದು ಪಕ್ಷವನ್ನ ಸೇರಿ ಪಕ್ಷ ಸಂಘಟನೆಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ನನ್ನ ಒಂದೆರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸೈನಿಕರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಮುಂದೆ ಯಾವುದೇ ನಾಗರಿಕರು ಈ ತರ ಮೋಸಕ್ಕೆ ಒಳಗಾಗಬೇಡಿ. ಈಗಾಗಲೇ ಒಳಪಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಧೈರ್ಯವಾಗಿ ಬಂದು ಈ KRS ಪಕ್ಷಕ್ಕೆ ತಮ್ಮ ಅಹವಾಲನ್ನ ನೀಡಬಹುದು. ಇದು ನಮ್ಮ ಮೈಸೂರಿನ ಪ್ರಾದೇಶಿಕ ಕಚೇರಿ, ಮೈಸೂರಿನಲ್ಲಿ ಇರ್ತಕ್ಕಂಥ ಚಾಮುಂಡಿಪುರಂನಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಕಚೇರಿಗೆ ಬಂದು ತಾವು ಮನವಿಯನ್ನ ಕೊಡ್ಬೋದು. ಅದಲ್ಲದೆ ನಿಮಗೆ ಅಲ್ಲಿಗೂ ಬರ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಅಂತಂದ್ರೆ ನಮ್ಮ KRS ಪಕ್ಷದ ಯಾವುದೇ ಸೈನಿಕರು ತಮಗೆ ಗೊತ್ತಿದ್ರು ಅವ್ರ ಮುಖಾಂತರ ತಾವು ಮೂವ್ ಮಾಡಿ ತಮಗೆ ನ್ಯಾಯವನ್ನ ದೊರಕಿಸ್ಕೋಬಹುದು. ನ್ಯಾಯ ಸಿಗ್ತಕ್ಕಂಥ ಎಲ್ಲದಕ್ಕೂ ಕೂಡ ನ್ಯಾಯ ಕೊಡಿಸುವಂತ ಭರವಸೆಯನ್ನ ನಮ್ಮ KRS ಪಕ್ಷ ಈ ಸಂದರ್ಭದಲ್ಲಿ ನೀಡುತ್ತೆ ಅಂತ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಇದು ಅಕ್ರಮವಾಗಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಪೊಲೀಸರು ಯಾಕೆ ಮೌನ ವಹಿಸಿದ್ರು ಅನ್ನೋದು ತುಂಬಾ ಯಕ್ಷ ಪ್ರಶ್ನೆ ಆಗಿದೆ. ನನಗನ್ಸಿದ ಪ್ರಕಾರ ಏನಂತಂದ್ರೆ ಪೊಲೀಸ್ ಅವರು ಮೋಸ್ಟ್ಲಿ ಎಲ್ಲಾರು ಏನ್ ಕೆಲಸ ಮಾಡ್ತಿದಾರೆ ಅಂದ್ರೆ ಗಾಡಿ ಹಿಡಿಯೋ ಒಂದು DL ಮತ್ತೆ ಎಲ್ಲೆಲ್ಲಾರು ಅದನ್ನ ಹಿಡಿಯಕ್ಕೆ 15 ಜನ ನಿಂತ್ಕೊಂತಾರಲ್ಲ, ಮೋಸ್ಟ್ಲಿ ಅದರಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ ಅನ್ಸುತ್ತೆ. ಇವರು ಯಾಕೆ ಈ ತರ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಶಾಮೀಲಾಗಿ ಇದರಲ್ಲಿ ಇನ್ವಾಲ್ವ್ ಆಗಿ ಇವರು ಇದಕ್ಕೆ ಕುಮ್ಮಕ್ ಕೊಟ್ಕೊಂಡು ಹೋಯ್ತು ಅಂದ್ರೆ ಈ ತರದ ಇನ್ನೂ 10 ಕಂಪನಿ ಬೆಳ್ಕೊಂಡು ಇನ್ನೂ ಎಷ್ಟೋ ಮುಗ್ಧ ಜನರಿಗೆ ಮೋಸ ಮಾಡ್ತಾ ಇದಾರೆ ಅಂತ ಅನ್ಸ್ತದೆ. ಕಾರಣ ಏನು ಅಂತಂದ್ರೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಅನ್ಯಾಯಕ್ಕೊಳಗಾಗಿದ್ದವರು ಯಾವುದೇ ದೊಡ್ಡ ಮಟ್ಟದಲ್ಲಿ ಪಾಪ ದುಡ್ಡು ಆಗಿರೋರು ಶ್ರೀಮಂತರಲ್ಲ, ಬಡವರು ಆಗಿರ್ಬೋದು, ಮಿಡ್ಲ್ ಕ್ಲಾಸ್ ಆಗಿರ್ಬೋದು, ಅವರು ಒಂದು ಸ್ವಂತ ಅವ್ರದ್ದು ಹಾರ್ಡ್ ಅರ್ನಿಂಗ್ ಮನಿ ಏನಿದೆ, ಅವರು ಕಷ್ಟಪಟ್ಟು ದುಡ್ದಿದ್ದು ತಲ್ಲಿ ಒಂದು ಚಿನ್ನ ತಗೊಂಡು ಅವ್ರ ಮಗಳಿಗೆ ಒಂದು ಮದ್ವೆಗಾಗಿರ್ಬೋದು ಅಥವಾ ಅವ್ರ ಕಷ್ಟಕ್ಕಾಗತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರು ಮಾಡಿರ್ತಾರೆ. ಆ ಚಿನ್ನಕ್ಕೆ ಇವರು ಬಡ್ಡಿ ಇರಲ್ಲ, ಕಡಿಮೆ ಇದಲ್ಲಿ ಅಂತ ಆಸೆ ತೋರಿಸಿ ಅಡ್ವರ್ಟೈಸ್ಮೆಂಟ್ ಗಳಿಗೆ ದುಡ್ಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಇವರು ಇದನ್ನ ಅಡ್ವರ್ಟೈಸ್ಮೆಂಟ್ ಗಳು ತೋರಿಸಿ ಜನಗಳನ್ನ ಅವ್ರಿಗೆ ಕರೆಸ್ಬಿಟ್ಟು ಈ ರೀತಿ ಮೋಸ ಮಾಡಿ ಚಿನ್ನನೂ ಇಲ್ಲ ಈ ಕಡೆ ದುಡ್ಡು ಇಲ್ಲ ಅನ್ನೋ ತರ ಇತ್ತು ಅಂದ್ರೆ ಎಷ್ಟು ಕಂಪ್ಲೇಂಟ್ಸ್ ಹೋಗಿದೆ ಇದರಲ್ಲಿ ಅನ್ನೋದು ನಿಮ್ಗೆ ಗೊತ್ತು. ಎಷ್ಟು ವರ್ಷದಿಂದ ಕಂಪ್ಲೇಂಟ್ಗಳು ಆಗ್ತಾ ಇದೆ. ಯಾಕಂದ್ರೆ ನಮಗೂ ನಾವು ಈಗ ಒಂದು 4-5 ತಿಂಗಳ ಹಿಂದೆ ಈ ವಿಚಾರವಾಗಿ ಮೊದಲು ಧ್ವನಿ ಎತ್ತಿದ್ದೆ ನಮ್ಮ ಪಕ್ಷ. ನಮ್ಮ ಸಹ ಉಸ್ತುವಾರಿ ಅವರು ರವೀಂದ್ರ ಅವರು ಇದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿ ಸ್ಟಾರ್ಟಿಂಗ್ ಅಲ್ಲೇ ಮಾತಾಡಿದ್ರು. ಅದಕ್ಕೆ ಅವ್ರ ಕಡೆಯಿಂದ ನಮ್ಗೆ ಯಾವ ತರ ಪ್ರತಿಕ್ರಿಯೆ ಬಂತು ಅಂದ್ರೆ ನಮ್ಗೆ ಎಲ್ಲ ಎದುರಿಸಿ ನೀವ್ ಏನಕ್ಕೆ ಮಾಡ್ತಾ ಇದೀರಾ, ಇದ್ರ ಬಗ್ಗೆ ಯಾವ್ದೇ ಕಾರಣಕ್ಕೂ ನೀವು ಮಾಡಬಾರ್ದು, ಮಾಡ್ಕೊಡ್ದು, ನಿಮ್ಮ ಹತ್ರ ಏನ್ ದಾಖಲೆ ಇದೆ ಅಂತ ಹೇಳಿದ್ವು. ಆದ್ರೆ ನಾವು ಅದನ್ನ ಅವತ್ತಿಗೆ ನಾವು ಬಿಡ್ಲಿಲ್ಲ. ಅಲ್ಲಿಂದ ಇವತ್ತವರೆಗೂ ತುಂಬಾನೇ ಡಾಕ್ಯುಮೆಂಟ್ಸ್ ಗಳನ್ನ ಮತ್ತೆ ಈ ತರದ ಎಲ್ಲಾರು ಒಂದ್ ಕಡೆ ಸೇರಿಸಿ ಎಲ್ಲಾನು ನಾವು ಅವ್ರಗಳಿಗೆ ಒಟ್ಟು ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಿಂತಿದೀವಿ. ಅವತ್ತು ಬರೀ ನಾವು 4-5 ಜನ ನಿಂತಿದ್ದಕ್ಕೆ ಅವ್ರು ಎದುರಿಸಿದ್ರು, ತೊಂದರೆ ಇಲ್ಲ. ಇವತ್ತು ಒಂದ್ ಶಕ್ತಿಯಾಗಿ ನಿಂತಿದ್ದಾರೆ. ಅದು ವಿರುದ್ಧವಾಗಿ ಇವತ್ತು ಕಡಿಮೆ ಅಂದ್ರೆ 500 ಜನ ಅದ್ರ ವಿರುದ್ಧವಾಗಿ ಮಾತಾಡ್ತಾ ಇದಾರೆ ಅಂದ್ರೆ ನೀವು ಯೋಚನೆ ಮಾಡ್ಬೇಕು. ಇದು ಅವತ್ತೇ ನಾವು ಕಂಪ್ಲೇಂಟ್ ಕೊಟ್ಟಾಗ್ಲೇ ಇದನ್ನ ಸರಿ ಮಾಡಿರಾಗಿರೋದು. ಸ್ಟೇಷನ್ ಅಲ್ಲಿ ಕೂಡ ಕರೆಕ್ಟ್ ಆಗಿ ಹೇಳಿದ್ರು. ಎಲ್ಲಾರು ಪೊಲೀಸ್ ಅವ್ರು ಕೂಡ ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಅವ್ರೊಬ್ರು ಕಂಪ್ಲೇಂಟ್ ಕೊಡಕ್ ಬಂದಿರೋರ್ನ ಅಲ್ಲೇ ಕೂರಿಸಿ ಸೆಟ್ಲ್ಮೆಂಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದಾರೆ. ಅದಕ್ಕೆ ನಾನು ಹೇಳಿದ್ದು, ಇವ್ರು ಮೋಸ್ಟ್ಲಿ ಪೊಲೀಸ್ ಸ್ಟೇಷನ್ ಅನ್ನೋದನ್ನ ದಯವಿಟ್ಟು ಅವರು ಸೆಟ್ಲ್ಮೆಂಟ್ ಆಫೀಸ್ ಮಾಡ್ಕೊಂಡು ಅಥವಾ ಅಲ್ಲಿರೋರ್ ಕೆಲಸದವ್ರನ್ನೆಲ್ಲ ಬರೀ ಗಾಡಿ ಹಿಡಿಯೋಕೆ ಬಿಟ್ಕೊಂಡಿದ್ದಾರೆ ಅಂತಂದ್ರೆ ಈ ತರ ಸ್ಕ್ಯಾಮ್ ಮಾಡೋಂಥವ್ರನ್ನ ಯಾರು ಹಿಡಿಬೇಕು? ಹಂಗಾರೆ ನಾವುಗಳೇ ಬಂದು ನಿಂತ್ಕೊಂಡು ಕೆಲಸ ಮಾಡಂಗಿದ್ರೆ ಪೊಲೀಸ್ ಅವರು ಏನ್ ಕೆಲಸ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಿಲ್ಲ. ಸೊ ದಯವಿಟ್ಟು ಇದ್ರ ಬಗ್ಗೆ ನಾವು ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಡ್ತಾ ಇದೀವಿ. ಇದೇ ತರ ಬೇರೆ ಇನ್ನೂ ಯಾರಾದ್ರೂ
ಹಣ ಕಳ್ಕೊಂಡಿರೋರು, ಚಿನ್ನ ಕಳ್ಕೊಂಡಿರೋರು ದಯವಿಟ್ಟು ನಮ್ಮ ಪಕ್ಷಕ್ಕೆ ಬನ್ನಿ, ಅವರಿಗೆ ಕಂಪ್ಲೇಂಟ್ ಕೊಡಿ. ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ನಿಮ್ಗೆ ಇದು ಬರೀ ನಾವು ಸುಮ್ಮನೆ ಇಲ್ಲೇ ಕೊಟ್ಬಿಟ್ಟು ನಾವು ಮುಚ್ಚೋಣ ಅಂತ ಕೆಲಸ ಅಲ್ಲ. ಯಾಕಂದ್ರೆ ಇದು 6 ತಿಂಗಳಿಂದನೂ ನಾವು ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ಕೊಂಡು ಬಂದು ಇವತ್ತು ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇರೋದು. ಸೊ ಏನೇ ಕಳ್ಕೊಂಡಿರೋ, ನಿಮ್ ಚಿನ್ನ ಕಳೆದೇ ಆಗಿರ್ಬೋದು, ಹಣ ಕಳ್ಕೊಂಡಿರೋ ದಯವಿಟ್ಟು ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಹತ್ರ ಮಾತಾಡಿ ಕಂಪ್ಲೇಂಟ್ ಕೊಡಿ. ನಾವು ಇದ್ರ ಬಗ್ಗೆ ನಿಮ್ಗೆ ನ್ಯಾಯ ದೊರಕಿಸುವಂತ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಚಂದ್ರಕಲಾ, KRS ಪಕ್ಷದ ಮಹಿಳಾ ಪ್ರಧಾನ ಕಾರ್ಯದರ್ಶಿ, ಮೈಸೂರು. ನಾನು ಏನು ಇದ್ರ ಬಗ್ಗೆ ಇವಾಗೆಲ್ಲ ಇವರೆಲ್ಲ ಚರ್ಚೆ ಮಾಡಿದ್ರು, ನಮ್ಮ ಪದಾಧಿಕಾರಿಗಳಾಗಿರ್ಬೋದು, ಬೆಂಗಳೂರಿಂದ ಬಂದಂತಹ ನಮ್ಮ ಸ್ನೇಹಿತೆ ಆದಂತಹ ಪೂರ್ಣಿಮಾ ಅವರಾಗಿರ್ಬೋದು, ಮತ್ತೆ ತುಮಕೂರಿಂದ ಬಂದಂತಹ ಜಯಮ್ಮ ಅವರಾಗಿರ್ಬೋದು, ಇವರೆಲ್ಲ ಅವ್ರಿಗಾಗಿರೋ ಅನುಭವನ ಹೇಳ್ಕೊಂಡಿದ್ದಾರೆ. ನಾವು ನೋಡ್ದಂಗೆ ಇಲ್ಲಿ ಆಗ್ತಾ ಇರೋದು ಏನಂದ್ರೆ, ಜನ ಮೋಸ ಹೋಗಿ ಪೊಲೀಸ್ ಹತ್ರ ಹೋಯ್ತಾರೆ. ಮೋಸ ಹೋಗಿ ಅಂದ್ರೆ ಈಗ ಎಲ್ಲ ಚಿನ್ನನ ಮಾಡಿಸ್ಕೊಂಡಿಲ್ಲ, ಏರಾಕಳಕ್ಕೆ ಮಾಡ್ಕೊಳ್ಳಲ್ಲ ಚಿನ್ನನ ಏನಂದ್ರೆ ಅವ್ರ ಮನೇಲಿ ಒಂದ್ ಕಷ್ಟಕ್ಕೋ ಮಕ್ಳು ದೊಡ್ಡವ್ರು ಆಯ್ತಾರೆ, ಅವ್ರ ಎಜುಕೇಶನ್ಗೆ ಬೇಕಾಗುತ್ತೆ. ಮುಂದಕ್ಕೆ ಯಾರಿಗಾರು ಆರೋಗ್ಯ ಹಾಳಾದ್ರೆ ಅವ್ರ ಆರೋಗ್ಯಗೆ ಸಮಸ್ಯೆಗೆ ಅದು ಹೆಲ್ಪ್ ಆಗುತ್ತೆ, ಮನೆ ಕಟ್ಕೊಳಕ್ ಹೆಲ್ಪ್ ಆಗುತ್ತೆ, ಮುಂದಕ್ಕೆ ಅದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಅವರು ಅದನ್ನ ಅವ್ರು ಕೂಡಿಟ್ಟು ಸ್ವಲ್ಪ ಅಮೌಂಟ್ ಅಲ್ಲೇ ಕೂಡಿಟ್ಟು ತಗೊಂಡಿರ್ತಾರೆ. ಅದನ್ನ ಏನೋ ಒಂದ್ ಸೈಟ್ ಮಾರ್ಬಿಟ್ಟು ಒಡವೆ ಮೇಲೆ ಹಾಕಿರ್ತಾರೆ, ಒಂದ್ ಮನೆ ಮಾರ್ಬಿಟ್ಟು ಒಡವೆ ಮೇಲೆ ಹಾಕಿರ್ತಾರೆ, ಮುಂದಕ್ಕೆ ಜಾಸ್ತಿ ಆಗುತ್ತೆ ಅದು ರೈಟ್ ಅಂತದನ್ನ ಅವ್ರು ಏನೋ ಅವ್ರ ಕಷ್ಟಕ್ಕೆ ಅರ್ಧ ರೇಟ್ಗೆ ಒಂದ್ ಗಿರ್ವಿ ಇಡಕ್ಕೆ ಅಂತ ಇಲ್ಲೇನೋ ಒಂದ್ ಆಫರ್ ಕೊಟ್ಟಿದ್ದಾನೆ ಇವನು ಫ್ರಾಡ್. ಅವ್ರಿಗೆ ಗೊತ್ತಿಲ್ಲ ಅವ್ನ್ ಫ್ರಾಡ್ ಅಂತ ಒಟ್ಟಾಗಿರ್ತಾರೆ. ಪೊಲೀಸ್ ಅವ್ರ ಹತ್ರ ಹೋದ್ರೆ ಹಿಂಗ್ ಆಗ್ಬಿಟ್ಟಿದೆ ಮೇಡಮ್, ಹಿಂಗೆ ಈಸ್ಕೊಬಿಟ್ಟು ಅರ್ಧಕ್ಕರ್ಧ ಹಿಂಗ್ ಕರ್ಗಿಸ್ಬಿಟ್ಟಿದ್ದಾನೆ, ಅಮೌಂಟ್ ಅರ್ಧಕ್ಕರ್ಧ ಕೊಡ್ತಾ ಇದ್ದಾನೆ ಅಂತ ಅವ್ರ ಪೊಲೀಸ್ ಅವ್ರ ಹತ್ರ ಹೋದ್ರೆ, ನೀವ್ ಯಾಕೆ ಹೋದ್ರಿ, ಇಷ್ಟು ಓದಿದಿರಲ್ಲ, ಇಷ್ಟು ಬುದ್ಧಿವಂತರು ಇವನ ಹತ್ರ ಯಾಕೆ ಬಂದ್ರಿ ಅಂತಾರಲ್ಲ. ಹಂಗಂದ್ರೆ ನೀವು ಅವ್ರ ಜೊತೆ ಮಿಂಗಲ್ ಆಗ್ಬಿಟ್ಟು 15 ವರ್ಷದಿಂದ ಸುಮ್ನೆ ಇದೀರಲ್ಲ, ನೀವ್ ಯಾಕೆ ಸುಮ್ನೆ ಇದ್ರಿ? ಪೊಲೀಸ್ ಅವ್ರಿಗೆ ಕೇಳಕ್ ಪ್ರಶ್ನೆ ನಾನು, ನೀವ್ ಯಾಕೆ ಸುಮ್ನೆ ಇದ್ರಿ? ಇವ್ರೇನೋ ಗೊತ್ತಿಲ್ಲದೆ ಬಂದ್ರು ಜನಗಳು, ನೀವ್ ಯಾಕೆ ಸುಮ್ನೆ ಇದ್ರಿ? ಅದಕ್ಕೆ ನಾನು ಹೇಳೋದು, ಪೊಲೀಸ್ಗಳು ನಿಮ್ಗೆ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ದಯವಿಟ್ಟು ನಮ್ ಡಿಪಾರ್ಟ್ಮೆಂಟ್ ಇಂದ ಇಂಥ ಕೆಲ್ಸಗಳು ಮಾಡಕ್ ಆಗಲ್ಲ ಅಂತ ಬರ್ಕೊಟ್ಬಿಡಿ ಎಲ್ಲಾರು. ನಾವ್ ಇನ್ನೊಂದು ಸರ್ಕಾರಕ್ಕೆ ಗಮನಕ್ಕೆ ತಂದು ಬೇರೆ ಏಜೆನ್ಸಿಯವ್ರಿಗೋ ಯಾರಿಗೋ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಂತವ್ರನ್ನ ನೇಮಿಸ್ಕೊಂಡು ಇನ್ನೊಂದು ಹೊಸ ಡಿಪಾರ್ಟ್ಮೆಂಟೇ ಓಪನ್ ಮಾಡಿ ಅಂತ ಸರ್ಕಾರದ ಗಮನಕ್ಕೆ ತರ್ತೀವಿ. ಪೊಲೀಸ್ ಕೈಲಿ ಇದೆಲ್ಲ ಮಾಡಕ್ ಆಗಲ್ಲ. ನಾವು ರಾಜಕಾರಣಿಗಳು, ದುಡ್ಡಿರೋರು, ಇಂಥ ಫ್ರಾಡ್ಗಳಿಗೆ ಹಿಂದೆ ನಿಂತ್ಕೊಂಡು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂತಂದ್ರೆ, ಪೊಲೀಸ್ಗಳಿಗೆ ನಾನು ಹೇಳೋದು, ಅವ್ರ ಮನೆ ಜೀತ ಮಾಡೋಗಿ ಹೋಗಿ ಈ ಕೆಲಸ ಬಿಟ್ಬಿಟ್ಟು ಸರ್ಕಾರದಿಂದ ನಿಮ್ಗೆ ಸಂಬಳ ಕೊಡ್ತಾ ಇದೆ ಆಯ್ತಾ. ಆಮೇಲೆ ಅಲ್ಲಿ ಸ್ಕ್ಯಾಮ್ ಮಾಡ್ತಾ ಇರ್ತಾರಲ್ಲ, ಅವ್ರ ಹತ್ರ ಗೂಂಡಾಗಳಿರ್ತಾರೆ ಸುತ್ತ. ಗೂಂಡಾಗಳು ಅಂತ ಅನ್ನಕ್ಕೆ ನನ್ಗೆ ಮನ್ಸೇ ಬರಲ್ಲ. ಯಾಕಂದ್ರೆ ಅವ್ರು ಅನಿವಾರ್ಯವಾಗಿ ಅವ್ರಿಗೆ ಎಜುಕೇಶನ್ ಇರಲ್ಲ, ಆಮೇಲೆ ಅವ್ರಿಗೆ ಕೆಲಸ ತಗೊಳಕ್ಕೆ ಬೇರೆ ಕಡೆ ಹುಡ್ಕೊಂಡು ಬೇರೆ ಯಾವ್ದ್ ಕೆಲ್ಸನೂ ಇರಲ್ಲ ಅಂತ ಒಂದ್ ಅನಿವಾರ್ಯ, ಸಂಸಾರ ನೋಡ್ಕೋಬೇಕು ಅಂತ ಬಂದ್ ಸೇರ್ಕೊಂಡಿರ್ತಾರೆ. ಅಂತವ್ರಿಗೆ ನಾವು ಅವ್ರನ್ನ ಗೂಂಡಾಗಳು ಅನ್ನೋದೇ ತಪ್ಪು. ಅವ್ರ ಅನಿವಾರ್ಯ ಅನಾಮಿಕರು, ಅವ್ರು ಅಮಾಯಕರು. ಆದ್ರೆ ನಾವು ಈ ಪೊಲೀಸ್ಗಳು ಹೇಳ್ತಿರಲ್ಲ, ಇವರು ಪೊಲೀಸ್ ಬಟ್ಟೆ ಹಾಕೊಂಡಿರೋ ಗೂಂಡಾಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದನ್ನ ಪತ್ತೆ ಮಾಡದೆ ಜನರಿಗೆ ಗಮನಕ್ಕೆ ತರದೆ, ಯಾವ್ದೋ ಒಂದ್ 5-6 ಕೇಸ್ ಅವ್ರ ಹತ್ರ ಹೋದ ತಕ್ಷಣ ಅವ್ರ ಜನರಲ್ ಅವೇರ್ನೆಸ್ ತರಬೇಕು. ಈ ತರ ನಡೀತಾ ಇದೆ, ಇಂಥ ಚಿನ್ನ ತಂಬಿ ಅನ್ನೋ ಹೆಸರಿಂದ ಇಂತಿಂತ ಗೋಲ್ಡ್ ಮಾಲ್ಗಳಿದಾವೆ, ಅಲ್ಲಿ ಹೋಗ್ಬಿಟ್ಟು ನೀವ್ ಇದೆಲ್ಲ ಮಾಡ್ಬೇಡಿ ಅಂತ ಹೇಳ್ಬೇಕು, ಜನರಿಗೆ ಅವೇರ್ನೆಸ್ ತರಬೇಕು. ಅದ್ ಬಿಟ್ಬಿಟ್ಟು 15 ವರ್ಷದಿಂದ ಸುಮ್ಮಿದ್ಬಿಟ್ಟು ಅದು ಜನಗಳಿಗೆ ಎದುರಿಸ್ಕೊತಾರೆ. ಅವ್ರು ಇವ್ರಂತ ಧೈರ್ಯ ಮಾಡಿ ಒಂದ್ 50-70 ಜನಕ್ಕಂಟ ಹೋದ್ರು ಈಗ. ಹಂಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಗೊತ್ತಾಯ್ತು. ನಮ್ಮ ಪಕ್ಷಕ್ಕೂ ಇದು ಇವ್ರು ಅಲ್ಲಿ ಹೋಗಿ ಅವರು ಧ್ವನಿ ಎತ್ತಕ್ಕೂ ಮುಂಚೆ ನಮ್ಮ ಪಕ್ಷಕ್ಕೂ ಗೊತ್ತಾಯ್ತು. ಆದ್ರೆ ನಮ್ ಪಕ್ಷದವ್ರಿಗೂ ಕೂಡ ಅವರು ಪೊಲೀಸ್ ಅವರು ಬ್ಲಾಕ್ ಮೇಲ್ ಮಾಡಿದ್ರು ಅವ್ರ ಜೊತೆ ಸೇರ್ಕೊಂಡು. ಹೆಂಗೆ ಅಂದ್ರೆ ಈ ಸರ್ಕಾರದಿಂದ ಅದೇ ಸಮಯಕ್ಕೆ KRS ಪಕ್ಷದವ್ರು ಬಂದ್ರೆ ಅವ್ರ ಮೇಲೆ ನೀವು ಡ್ಯೂಟಿಗೆ ತೊಂದರೆ ಕೊಡ್ತಿದ್ದೀರಾ ಅಂತ ಕೇಸ್ ಹಾಕಿ ಅನ್ನೋದು, ಇನ್ನೊಂದು ಅವ್ರ ಕಾನೂನು ಅವ್ರಿಗೆ ಅನುಕೂಲ ಆಗಂಗ್ ಮಾಡ್ಕೊಂಡು ನಮ್ಮ ಮೇಲೂ ದಬ್ಬಾಳಿಕೆ ಮಾಡಕ್ ಬಂದ್ರು. ಆದ್ರೆ ನಾವ್ ಅದ್ಯಾವ್ದಕ್ಕೂ ಬಗ್ಗಲ್ಲ. KRS ಪಕ್ಷದವ್ರು ಇವತ್ತು 50 ಜನ ಇರ್ಬೋದು, ನಾಳೆ ಇಡೀ ರಾಜ್ಯದಲ್ಲಿ ಎಲ್ಲಾ ಸೇರ್ಕೊಡ್ತೀವಿ. ಎಲ್ಲೋ ಈ ತರ ಇನ್ ಮುಂದಕ್ಕೆ ನಡೆಯಕ್ ಬಿಡಲ್ಲ ಆಯ್ತಾ. ಇನ್ ಮುಂದಕ್ಕಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕರೆಕ್ಟ್ ಆಗಿ ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, KRS ಪಕ್ಷದ ಎಲ್ಲ ಸೈನಿಕರಿಗೆ. ಬಂಧುಗಳೇ, ನಾವು ಈ ದಿನ ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಬಂದ ಉದ್ದೇಶ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ರಾಜ್ಯಾದ್ಯಂತ ಮೈಸೂರು ಒಂದು ಕುಖ್ಯಾತಿಗೆ ಒಳಪಟ್ಟಿದೆ. ಏನೆಲ್ಲ ಖ್ಯಾತಿ ಪಡೆದಂತ ಒಂದು ನಗರ ಇವತ್ತು ಚಿನ್ನದ ಹಗರಣದಲ್ಲಿ ಕುಖ್ಯಾತಿಯನ್ನ ಪಡೆದಿದೆ. ಇಡೀ ರಾಜ್ಯಾದ್ಯಂತ ಜನರನ್ನ, ಮಾಧ್ಯಮಗಳನ್ನ ಉಪಯೋಗಿಸಿಕೊಂಡು
ನಾವು ಅತಿ ಹೆಚ್ಚಿನ ಬೆಲೆಗೆ ನಿಮ್ಮ ಚಿನ್ನವನ್ನ ಕೊಳ್ತೀವಿ, ಹಾಗೆ ನಿಮ್ಮ ಬಡ್ಡಿ ಇಲ್ಲದ ಹಾಗೆ ನಿಮಗೆ ವಾಪಸ್ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ ಕೊಡೋದ್ರ ಮೂಲಕ ದೊಡ್ಡದ ಆದಂತಹ ಮಾಧ್ಯಮಗಳನ್ನ ಇಟ್ಕೊಂಡು ಇವರು ಇಡೀ ರಾಜ್ಯದ ಜನಗಳಿಗೆ ಮನೆಗೆ ತಲುಪಿದ್ದಾರೆ. ನೀವು ಎಲ್ಲಾದ್ರೂ ಚಿನ್ನವನ್ನ ಅಡ ಇಟ್ಟಿದ್ರೆ ಹೇಳಿ, ನಿಮಗೆ ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ ಅಂದ್ರೆ ಹೇಳಿ, ಬಡ್ಡಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಾವು ಬಡ್ಡಿ ಕಟ್ಟಿ ಬಿಡಿಸಿ ನಿಮಗೆ ಕೊಡ್ತೀವಿ, ನಮ್ಮಲ್ಲಿ ಯಾವುದೇ ಬಡ್ಡಿ ಇರೋದಿಲ್ಲ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾರೆ. ಮತ್ತೆ ಅತಿ ಹೆಚ್ಚಿಗೆ ಹಣವನ್ನು ಕೂಡ ಕೊಡ್ತೀವಿ ಅಂತ ಹೇಳುವಂತಹ ಒಂದಿಷ್ಟು ಕಂಪನಿಗಳು ಮೈಸೂರಿನಲ್ಲಿ ತಲೆ ಎತ್ತಿ, ಅದೇ ಮಾಲೀಕರು ಒಬ್ಬರಾಗಿದ್ಕೊಂಡು ಅದರ 10 ಕಂಪನಿಗಳನ್ನ ಓಪನ್ ಮಾಡುವಂತಹ ಪ್ರಕ್ರಿಯೆಯನ್ನ ಮೈಸೂರಿನಲ್ಲಿ ನಡೆಸಿದ್ರು. ಇದು 10 ವರ್ಷಗಳಿಂದ ನಡ್ಕೊ ಬಂದಿರುವಂತದ್ದು. ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ ಏನೆಲ್ಲ ಅನ್ಯಾಯಗಳು ಆಗ್ತಾ ಇದೆ. ಹೌದು, ನಾನು ಹೆಂಗೋ ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ವಲ್ಲಪ್ಪ, ನಾನು ಗಿರ್ವಿ ಇಟ್ಬಿಟ್ಟಿದ್ದೀನಿ, ಗಿರ್ವಿಯಿಂದ ಬಿಡಿಸ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರು ತಮ್ಮ ಚಿನ್ನವನ್ನ ತಂದು ಇವ್ರಿಗೆ ತಿಳಿಸ್ತಾರೆ. ಕರೆ ಮಾಡ್ತಿದ್ದಂಗೆ ಇಲ್ಲೊಂದು ಟೀಮು ಜಾಗೃತ ಆಗುತ್ತದೆ. ಅದು ಯಾವ ರೀತಿ ಅಂದ್ರೆ, ಒಂದು ರೀತಿ ಕಾನೂನು ಒಳಗಡೆ ಕಾನೂನನ್ನ ಪಾಲನೆ ಮಾಡುವಂತಹ ರೀತಿಯಲ್ಲಿ ಜನಗಳಿಗೆ ವಂಚನೆ ಮಾಡುವಂತಹ ಒಂದು ಪ್ರಕ್ರಿಯೆ ಶುರು ಆಗುತ್ತೆ. ಆ ಪ್ರಕ್ರಿಯೆಯಲ್ಲಿ 10 ಜನ ಹೆಣ್ಮಕ್ಳನ್ನ ಕುಣಿಸ್ಕೊಂಡು ಬೇರೆ ಬೇರೆ ಕಾರಣಕ್ಕಾಗಿ ಅವರು ಕೆಲಸ ಕೊಡ್ತೀವಿ ಅನ್ನುವಂಥ ಕಾರಣಕ್ಕಾಗಿ ದುರುದ್ದೇಶಗಳನ್ನ ಇಟ್ಕೊಂಡು ಅವ್ರನ್ನ ಬಳಸ್ಕೊಂಡಿದ್ದಾರೆ. ಆಕ್ಚುಲಿ ಅವರು ಕೂಡ ಮುಗ್ಧರೇ ಅಂತ ಅನ್ಬೇಕು. ಇದೊಂದು ದೊಡ್ಡ ಫ್ರಾಡ್ ಕಂಪನಿಗಳು ತಲೆ ಎತ್ತಿ ಮೈಸೂರು ನಗರವನ್ನ, ಮೈಸೂರಿನ ಇತಿಹಾಸವನ್ನ ಕೆಡಿಸೋದಕ್ಕೆ ಹೊರಟಿದ್ದಾವೆ. ಆ ಕಾರಣಕ್ಕಾಗಿ ಈಗಾಗಲೇ ಹಲವಾರು ಹೋರಾಟಗಳ ಕಾರಣದಿಂದಾಗಿ ಇವತ್ತು ಒಂದು ಹಂತಕ್ಕೆ ತಲುಪಿದೆ. ಆದರೆ ಆ ಹಂತದಿಂದ ಸಾಮಾನ್ಯ ಜನರಿಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ನಾವು ಇನ್ನು ಮುಂದಿನ ಸ್ಥಿತಿಗೆ ನಾವು ಈ ಹೋರಾಟವನ್ನ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂದಿದೆ.